ಯಾವುದೇ ಚಿಕಿತ್ಸೆಯ ಮೊದಲು ಮೊಟ್ಟೆಯ ಗುಣಮಟ್ಟವನ್ನು ಸುಧಾರಿಸುವ ಯಾವುದೇ ಟ್ರೀಟ್ಮೆಂಟ್ ತೊಗೊಳೋಕ್ಕಿಂತ ಮುಂಚೆ ನಮ್ಮದು ಎಗ್ ಕ್ವಾಲಿಟಿನ ಇಂಪ್ರೂವ್ ಮಾಡೋದಕ್ಕೆ ನಮ್ಮದು ಫುಡ್ ಹ್ಯಾಬಿಟ್ಸ್ ಹೇಗಿರಬೇಕು. ಮೊದಲನೇದಾಗಿ ಹಣ್ಣು ಮತ್ತು ತರಕಾರಿಗಳು. ಸೊ ಯಾವ್ದು ತೊಗೊಳ್ಬೇಕು ಅಂತ ಅಂದರೆ ದಾಳಿಂಬೆ, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇರುತ್ತೆ. ಸೊ ಇದು ತುಂಬ ಒಳ್ಳೆಯದು. ಜೊತೆಗೆ ಬೆರೀಸ್, ಈ ಸ್ಟ್ರಾಬೆರಿ ಆಗಲಿ, ಬ್ಲೂಬೆರಿ ಆಗಲಿ, ಬ್ಲ್ಯಾಕ್ ಬೆರೀಸ್ ಆಗಲಿ, ಇದನ್ನು ತೊಗೊಳ್ಬೇಕು. ಇನ್ನು ತರಕಾರಿಗೆ ಬಂದಾಗ ಹಸಿರು ತರಕಾರಿಗಳು, ಅದರಲ್ಲಿ ಮೇನ್ಲಿ ಪಾಲಕ್ ಸೊಪ್ಪು, ಈ ಬ್ರಾಕ್ಲಿ, ಇದೆಲ್ಲ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ಪ್ರೋಟೀನ್ ಇರೋ ಅಂಥದ್ದು ನಮಗೆ ಅನಿಮಲ್ ಬೇಸ್ಡ್ ಅಥವಾ ಪ್ಲ್ಯಾಂಟ್ ಬೇಸ್ಡ್ ಇರುತ್ತೆ. ಸೊ ನಾವು ಅನಿಮಲ್ ಬೇಸ್ಡ್ ಅಂದಾಗ ಎಗ್ ಫಸ್ಟು, ನೆಕ್ಸ್ಟ್ ಬಂದುಬಿಟ್ಟು ಫಿಶ್ ಅಥವಾ ಚಿಕನ್, ಇದೆಲ್ಲ ಒಳ್ಳೆಯದು. ಮತ್ತು ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಅಂದಾಗ ನಮಗೆ ಮೇಯ್ನಾಗಿ ಸಿಗೋವಂಥದ್ದು ಅದರಲ್ಲಿ ಕಾಳುಗಳು, ಇದು ಹೆಸರು ಕಾಳಾಗಿರ್ಬೋದು ಅಥವಾ ಕಡಲೆ ಕಾಳಾಗಿರ್ಬೋದು, ಈ ಕಾಳುಗಳಿಂದ ನಮಗೆ ಪ್ರೋಟೀನ್ ಸಿಗುತ್ತೆ. ನೆಕ್ಸ್ಟ್ ಹೆಲ್ದಿ ಫ್ಯಾಟ್ಸ್. ಸೊ ಹೆಲ್ದಿ ಫ್ಯಾಟ್ಸ್ ಅಂದಾಗ ನಮಗೆ ಈ ಟ್ರಾನ್ಸ್ ಫ್ಯಾಟ್ ಕಡಿಮೆ ಇರಬೇಕು ಮತ್ತು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರಬೇಕು. ಇದು ಯಾವುದ್ರಲ್ಲಿರುತ್ತೆ ಅಂತ ಅಂದರೆ ನಟ್ಸಲ್ಲಿರುತ್ತೆ. ಅದರಲ್ಲಿ ಬಾದಾಮಿ, ಗೋಡಂಬಿ ಮತ್ತು ವಾಲ್ನಟ್, ಪಿಸ್ತಾ, ಜೊತೆಗೆ ಈ ಅವಕಾಡೋ, ಬಟರ್ ಫ್ರೂಟ್ ಅಂತ ಏನು ಹೇಳ್ತೀವಿ, ಇದೆಲ್ಲ ಒಳ್ಳೆಯದು. ಲಾಸ್ಟ್ ಬಂದುಬಿಟ್ಟು ಈ ವಿಟಮಿನ್ಸ್ ಮತ್ತು ಮಿನರಲ್ಸ್. ಅದರಲ್ಲಿ ಜಿಂಕ್, ಸೆಲೆನಿಯಮ್ ಮತ್ತು ವಿಟಮಿನ್ ಎ, ಬಿ ಮತ್ತು ಸಿ, ಇ, ಇದೆಲ್ಲ ತುಂಬ ಒಳ್ಳೆಯದಾಗಿರುತ್ತೆ. ಜೊತೆಗೆ ಫೋಲಿಕ್ ಆ್ಯಸಿಡ್, ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ಕೂಡ ನಾವು ಜೊತೆಗೆ ತೊಗೊಳ್ಬೇಕಾಗತ್ತೆ.